ಕಲ್ಲು ಕ್ವಾರಿಗಳ ಅಟ್ಟಹಾಸದಿಂದ ಗ್ರಾಮಸ್ಥರಿಗೆ ಸಂಕಷ್ಟ ಮಾತ್ರ ತಪ್ತಾ ಇಲ್ಲ. ಧಾರವಾಡದ ಅಣ್ಣಿಗೇರಿ ತಾಲೂಕಿನ ಗ್ರಾಮಗಳಲ್ಲಿ ನಿತ್ಯ ನರಕ ಯಾತನೆ. ಧಾರವಾಡದ ಅಣ್ಣಿಗೇರಿ ತಾಲೂಕಿನ ಗ್ರಾಮಗಳಲ್ಲಿ ನಿತ್ಯ ನರಕ ಯಾತನೆ ಇದೆ. ಗ್ರಾಮದ ಜನರ ನಿದ್ದೆಗೆಡಿಸಿರೋದು ಕಲ್ಲು ಕ್ವಾರಿಗಳು. ಸುಮಾರು 15 ವರ್ಷಗಳಿಂದ ನಿರಂತರವಾಗಿ ಕ್ವಾರಿಗಳಲ್ಲಿ ಕೆಲಸ ನಡೀತಾ ಇದೆ. ಕ್ವಾರಿಗಳು ಆರಂಭವಾದಾಗಿನಿಂದ ಜನರಿಗೆ ಸಂಕಷ್ಟವೋ ಸಂಕಷ್ಟ. ಧಾರವಾಡ ಜಿಲ್ಲೆಯ ಅಣ್ಣಿಗೇರಿ ತಾಲೂಕಿನಲ್ಲಿ ನಿರಂತರ ಸಮಸ್ಯೆ ಆಗ್ತಾ ಇದೆ. 3 ಕಲ್ಲು ಕ್ವಾರಿಗಳಿಂದ ಜನರಿಗೆ ನಿರಂತರ ಸಮಸ್ಯೆ ಆಗ್ತಾ ಇದೆ. ಮಗುವಿನ ಬೆಳವಣಿಗೆ ನೇರ ಪರಿಣಾಮ ಬೀರಿದೆ ಅಂತ ಆರೋಪ. ಮಕ್ಕಳ ಬೆಳವಣಿಗೆಯ ಮೇಲೆ ಇದು ನೇರವಾದಂಥ ಪರಿಣಾಮ ಬೀರಿದೆ ಅನ್ನೋದು ಗ್ರಾಮಸ್ಥರು ಮಾಡ್ತಾ ಇರುವಂತ ಆರೋಪ. ಸುಮಾರು 15 ವರ್ಷಗಳಿಂದ ನಿರಂತರವಾಗಿ ಕ್ವಾರಿಗಳಲ್ಲಿ ಕೆಲಸ ನಡೀತಾ ಇದೆ. ಇದರಿಂದ ಸಿಕ್ಕಾಪಟ್ಟೆ ಧೂಳು. 3 ಕಲ್ಲು ಕ್ವಾರಿಗಳಿಂದ ಜನರಿಗೆ ನಿರಂತರ ಸಮಸ್ಯೆ ಆಗ್ತಾ ಇದೆ. ಈಗಾಗಲೇ ಹಲವು ಬಾರಿ ಪ್ರತಿಭಟನೆ ಮಾಡಿದ್ದಾರೆ ಗ್ರಾಮಸ್ಥರು. 3 ಕ್ರಷರ್ಗಳನ್ನು ಸ್ಥಳಾಂತರ ಮಾಡುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ನಿರಂತರ ಹೋರಾಟದ ಮುಖೇನ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಅಲ್ಲಿನ ಜನ. ನೋಡಿ, ಅಣ್ಣಿಗೇರಿ ಪಕ್ಕದ ಮಜ್ಜಿಗುಡ್ಡ ಗ್ರಾಮದ ನಿದ್ದೆಗೆಡಿಸಿರೋ ಕಲ್ಲು ಕ್ವಾರಿಗಳು, ಡಿಗ್ಗಿಂಗು, ಬ್ರೇಕರ್ ಸೇರಿ ಬ್ಲಾಸ್ಟಿಂಗ್ ಮಾಡ್ತಾ ಇದ್ದಾರೆ. ಕ್ವಾರಿಯ ಸಿಬ್ಬಂದಿ ಅನ್ನೋದು ಗೊತ್ತಾಗ್ತಾ ಇದೆ. ಡಿಗ್ಗಿಂಗ್ ಮಾಡ್ತಾ ಇದ್ದಾರೆ, ಬ್ರೇಕರ್ ಸೇರಿ ಬ್ಲಾಸ್ಟ್ ಮಾಡ್ತಾ ಇದ್ದಾರೆ. ಕ್ವಾರಿಯ ಜನರ ಈ ಒಂದು ಆರ್ಭಟಕ್ಕೆ ಅಲ್ಲಿನ ಜನ ನಿದ್ದೆ ಮಾಡೋದಕ್ಕೂ ಕೂಡ ಭಯ ಪಡುವಂತ ಪರಿಸ್ಥಿತಿ. ಡಿಗ್ಗಿಂಗ್ ಮಾಡೋದ್ರಿಂದ ಅತಿಯಾದ ಶಬ್ದ ಮಾಲಿನ್ಯ ಉಂಟಾಗುತ್ತೆ. ಕ್ರಷರ್ ಮಾಡುವ ವೇಳೆ ಧೂಳಿನಿಂದ ಜನರಿಗೆ ನಾನಾ ತೊಂದರೆ ಉಂಟಾಗುತ್ತೆ. ಅಕ್ಕಪಕ್ಕದ ಜಮೀನಿಗೂ ಕೂಡ ಕ್ರಷರ್ ಹೊಗೆ ವ್ಯಾಪಿಸ್ತಾ ಇದೆ. ಹೊಗೆಯಿಂದ ಸಸಿಗಳ ಬೆಳವಣಿಗೆ ಮೇಲೆ ನೇರ ಪರಿಣಾಮ ಬೀರ್ತಾ ಇದೆ. ಹಲವು ರೋಗಗಳಿಗೆ ಕಲ್ಲಿನ ಕ್ರಷರ್ಗಳು ಕಾರಣ ಆಗಿದ್ದಾವೆ. ಗರ್ಭಪಾತದ ಜೊತೆ ಮಗುವಿನ ಬೆಳವಣಿಗೆ ಮೇಲೆ ಪರಿಣಾಮ ಬೀರಿದೆ ಅನ್ನೋ ಆರೋಪವೂ ಕೂಡ ಇದೆ. ನೋಡಿ, 3 ಕ್ರಷರ್ಗಳನ್ನು ಸ್ಥಳಾಂತರ ಮಾಡುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಈಗಾಗಲೇ ಹಲವು ಬಾರಿ ಪ್ರತಿಭಟನೆಯನ್ನ ಮಾಡಿದ್ದಾರೆ ಗ್ರಾಮಸ್ಥರು. ಇದೀಗ ನಿರಂತರ ಹೋರಾಟದ ಮುಖೇನ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆಯನ್ನ ನೀಡಲಾಗಿದೆ. ಮಹಾಬಲೇಶ್ವರ, ಕಲ್ಮೇಶ್ವರ, ವಲ್ಲಿ, ಮುರ್ಗು ಕ್ರಷರ್ ಎನ್ನುವ ಕ್ರಷರ್ ಮಾಲೀಕರು, ಮಹಾಬಲೇಶ್ವರ, ಕಲ್ಮೇಶ್ವರ, ವಲ್ಲಿ, ಮುರ್ಗು ಕ್ರಷರ್ ಎನ್ನುವ ಮಾಲೀಕರಿದ್ದಾರೆ. ಕ್ರಷರ್ಗಳನ್ನು ಬಂದ್ ಮಾಡಿಸುವಂತೆ ಡಿಸಿಗೆ ಜನ ಆಗ್ರಹಿಸಿದ್ದಾರೆ. ಹೋರಾಟದ ಮೇರೆಗೆ ಕೆಲಕಾಲ ಬಂದ್ ಆಗಿದ್ದಾವೆ ಕ್ವಾರಿಗಳು. ಅಲ್ಲಿ ನಡೆಯುವಂಥ ಕೆಲಸ ಕಾರ್ಯ ಬಂದಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಪುನಃ ಆರಂಭಿಸಲು ಅನುಮತಿ ನೀಡಬಾರದು ಅನ್ನೋದು ಸ್ಥಳೀಯರ ಒತ್ತಾಯ. ಈ ನಿಟ್ಟಿನಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು, ಜನಪ್ರತಿನಿಧಿಗಳು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಧಾರವಾಡದ ರಿಪೋರ್ಟರ್ ಶ್ರೀಧರ್ ಆ ಸ್ಥಳದಿಂದ ಒಂದು ವಾಕ್ ಥ್ರೂ ನಡೆಸಿದ್ದಾರೆ. ಅಲ್ಲಿ ಏನು ಪರಿಸ್ಥಿತಿ ಇದೆ ಅನ್ನೋದನ್ನ ವಿವರಿಸಿದ್ದಾರೆ. ನೋಡೋಣ ಬನ್ನಿ. ಧಾರವಾಡ ಜಿಲ್ಲೆಯ ಅಣ್ಣಿಗೇರಿ ತಾಲೂಕಿನ ಮಜ್ಜುಗುಡ್ಡ ಗ್ರಾಮದ ಜನರು ಸಂಪೂರ್ಣವಾಗಿ ಈ ಒಂದಿಷ್ಟು 3 ಕಲ್ಲು ಕ್ವಾರಿಗಳಿಂದ ತಮ್ಮ ಜೀವನವೇ ಸಾಕು ಅನ್ನೋ ನಿಟ್ಟಿನಲ್ಲಿ ಬಂದಿರುವಂಥದ್ದು. ಯಾಕಂತಂದರೆ ನಿರಂತರವಾಗಿ ಕಲ್ಲು ಕ್ವಾರಿಗಳ ಹಾವಳಿಗಳಿಂದ ಈ ಜನರು ಹಲವಾರು ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ. ಅದರಲ್ಲೂ ಕೂಡ ಅಣ್ಣಿಗೇರಿ ಮತ್ತು ಕೋಳಿವಾಡ ಸಂಪರ್ಕ ಕಲ್ಪಿಸುವ ರಸ್ತೆಯಲ್ಲಿ ಇರುವಂಥ ಒಟ್ಟು 3 ಕಲ್ಲು ಕ್ವಾರಿಗಳು ಈಗಾಗಲೇ ಜನರ ನಿದ್ದೆಗೆಡಿಸಿದೆ. ಅಷ್ಟೇ ಅಲ್ಲದೆ ಹಲವಾರು ರೋಗಗಳಿಗೂ ಕೂಡ ಕಾರಣ ಆಗಿದೆ. ಈಗೇನು ತೋರಿಸ್ತಾ ಇದ್ದ ದೃಶ್ಯದಲ್ಲಿ ಇದೇ ಕಲ್ಲು ಕ್ವಾರಿಗಳು ಈಗ ನಿತ್ಯವಾಗಿ ಕೆಲಸವನ್ನು ಮಾಡ್ತಿದ್ವು. ಅಷ್ಟೇ ಅಲ್ಲದೆ ಜನರ ಒಂದು ಆಕ್ರೋಶದ ಹಿನ್ನೆಲೆಯಲ್ಲಿ, ಅಷ್ಟೇ ಅಲ್ಲದೆ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಇವತ್ತು ಅವು ತಮ್ಮ ಕೆಲಸವನ್ನು ಮಾಡ್ತಿದೆ. ಆದರೆ ಇನ್ನೇನು ಕೆಲವೇ ದಿನಗಳಲ್ಲಿ ನಾವು ಸಂಪೂರ್ಣವಾಗಿ ಮತ್ತೆ ಪರ್ಮಿಷನ್ನ ತೆಗೆದುಕೊಂಡು ಬಂದು ಮತ್ತೆ ಆರಂಭ ಮಾಡ್ತೀವಿ ಅನ್ನೋ ಒಂದು
ಮಾತನ್ನು ಆ ಒಂದು ಕಲ್ಲು ಕ್ವಾರಿಗಳ ಓನರ್ಗಳು ಹೇಳ್ತಿದ್ದಾರೆ. ಆದರೆ ಯಾವುದೇ ಕಾರಣಕ್ಕೂ ಈ ಕಲ್ಲು ಕ್ವಾರಿಗಳನ್ನ ಮತ್ತೆ ರೀಓಪನ್ ಆಗಬಾರ್ದು, ಅಷ್ಟೇ ಅಲ್ಲದೆ ಯಾವುದೇ ಕಾರಣಕ್ಕೂ ಇವುಗಳ ಏನು ನಿರಂತರವಾಗಿ ಕೆಲಸ ಇರುತ್ತೆ ಅವು ಆಗಬಾರ್ದು ಅನ್ನೊಂದು ಮಾತನ್ನು ಈಗಾಗಲೇ ಗ್ರಾಮಸ್ಥರು ಹೇಳ್ತಿರುವಂಥದ್ದು. ಇದಕ್ಕೆ ಪ್ರಮುಖ ಕಾರಣ ಏನಂತಂದರೆ ಈಗಾಗಲೇ ಹಲವಾರು ವರ್ಷಗಳಿಂದ ಅಂದರೆ ಸುಮಾರು 12-15 ವರ್ಷಗಳಿಂದ ಈ ಒಂದು ಕಲ್ಲು ಕ್ವಾರಿಗಳು ನಿರಂತರವಾಗಿ ಕೆಲಸವನ್ನು ಮಾಡ್ತಿವೆ. ಇಲ್ಲಿನ ಸಂಪೂರ್ಣವಾದಂಥ ಕಲ್ಲುಗಳನ್ನು ಅಂದರೆ ಕೆಳಗಿರುವಂಥ ಕಲ್ಲುಗಳನ್ನು ಒಡೆದು ಈ ಒಂದು ಡಿಗ್ಗನ್ನು ಮಾಡ್ತಾರೆ. ಅದು ನಿರಂತರವಾಗಿ ಡಿಗ್ಗಿಂಗ್ ಕೆಲಸ ಆಗಿರೋದ್ರಿಂದ ರಾತ್ರಿ ಹೊತ್ತು ಅಕ್ಕಪಕ್ಕದ ಏನು ಗ್ರಾಮಸ್ಥರಿದ್ರೆ ಅವರು ಸಂಪೂರ್ಣವಾಗಿ ನಿದ್ದೆಗೆಡುವಂಥ ಸ್ಥಿತಿ ಬಂದಿದೆ. ಅಷ್ಟೇ ಅಲ್ಲದೆ ಅಕ್ಕಪಕ್ಕದ ಜಮೀನುಗಳಿಗೂ ಕೂಡ ನಿರಂತರವಾಗಿ ಈ ಒಂದು ಪೌಡರ್ ಹಾರಿ ಹೋಗಿರೋದ್ರಿಂದ ಅದು ಕೂಡ ಬೆಳೆಗಳು ಸಂಪೂರ್ಣವಾಗಿ ನಾಶವಾಗುವ ಸ್ಥಿತಿಯನ್ನು ತಲುಪಿದೆ. ಗ್ರಾಮಸ್ಥರಿದ್ರೆ ಅಂದರೆ ಮಜ್ಜುಗುಡ್ಡ ಏನು ಗ್ರಾಮ ಇದೆ ಆ ಒಂದು ಗ್ರಾಮಸ್ಥರಿದ್ರೆ ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ, ಯಾವ ರೀತಿ ಸಮಸ್ಯೆಗಳನ್ನು ಅವ್ರು ಅನುಭವಿಸ್ತಾ ಇದ್ದಾರೆ ಅನ್ನೋದನ್ನ ಅವರಿಂದನೇ ಕೇಳೋಣ. ಸರ್, ಏನೇನು ಸಮಸ್ಯೆಗಳು ನಿಮ್ಗೆ ಆಗ್ತಾ ಇದೆ ಇಲ್ಲಿ ಈಗ ಸದ್ಯಕ್ಕೆ? ನಮ್ಮ ಸದ್ಯಕ್ಕೆ ಸಮಸ್ಯೆ ಆಗೋದು ಅಂತಂದರೆ ಒಂದನೇದ್ದು ಆರೋಗ್ಯ. ಇಲ್ಲಿ ಇವರು ಬ್ಲಾಸ್ಟ್ ಮಾಡ್ತಾರಲ್ಲ, ಕ್ವಾರಿ ಬ್ಲಾಸ್ಟ್ ಮಾಡೋದ್ರಿಂದ ಈ ಒಂದು ವಾಸನೆ ಬರ್ತೈತೆ ನಮ್ಮೂರಿಗೆ. ಅದು ಇಲ್ಲಿ ಯಾವ ರೀತಿ ಬರ್ತೈತೆ ಅಂತಂದ್ರೆ ಒಂದು ಕಡಿಮೆ ಅಂದ್ರೆ 1 ತಾಸರ ನಾವು ಮೂಗು ಮುಚ್ಕೊಂಡು ಒಳಗೆ ಕುಂದಿರ್ಬೇಕು. ಆ ವಾಸನೆ ನಮ್ಮ ಏನು ಪರಿಣಾಮ ಆಗೈತೆ ಅಂತಂದ್ರೆ ಗರ್ಭಿಣಿಯರು ನೀವು ಬೇಕಾದ್ರೆ ನಮ್ಮ ಅಣ್ಣಿಗಿರಿ PHCಗೆ ಹೋಗಿ ನೀವು ದಾಖಲೆಗಳನ್ನ ತೆಗೆಸ್ಬೋದು. ಅಣ್ಣಿಗಿರಿ ತಾಲೂಕಿನೊಳಗೆ ಗರ್ಭಧಾರಣೆ ಏನು ಇದಾಗಿರ್ತಾರಲ್ಲ, ಗರ್ಭಿಣಿಯರು ಇರ್ತಾರಲ್ಲ, ಅವ್ರು ಗರ್ಭ ಧರಿಸಿರ್ತಾರಲ್ಲ, ಅದರಲ್ಲಿ 20 ಮಂದಿ ಗರ್ಭಿಣಿಯರಾದ್ರೆ ಅದ್ರಾಗ 6-8 ಜನ ಗರ್ಭಪಾತ ಆಕ್ಕವು. ಪ್ರತಿದಿನ ಸಾಯಂಕಾಲ ಬ್ಲಾಸ್ಟ್ ಮಾಡೋದಾಗಿರ್ಬೋದು ಅಥವಾ ಮಿಷಿನ್ ಕಲ್ಲು ಹೊಡಿಯೋಂಥ ಡಿಗ್ಗಿಂಗ್ ಮಿಷಿನ್ ಅಂತಾರೆ, ಅದು ಬರುವಂಥದ್ದು ಎಲ್ಲ ಬೆಳೆಗಳ ಮೇಲೆ ಕುಂತು ಬೆಳೆ ಇಳುವರಿ ಭಾಳ ಕುಂಠಿತ ಆಗೈತಿ. ಇದು ಒಂದನೇ ಸಮಸ್ಯೆ. ಎರಡನೇ ಸಮಸ್ಯೆ, ಪ್ರತಿದಿನ ಸಾಯಂಕಾಲ 6-7 ಗಂಟೆಗೆ ಬ್ಲಾಸ್ಟ್ ಮಾಡ್ತಾರೆ. ಮಜ್ಜಿಗುಡ್ಡು ಗ್ರಾಮದೊಳಗೆ ಊರು ಗಡ 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 ನಡಗ್ತೈತಿ, ಗಂಗಾ ಚೆರಿಗೆ ಬೀಳ್ತಾವೆ. ಮಣ್ಣಿನ ಮ್ಯಾಳಿಗಿತ್ತಂತಂದ್ರೆ ಅಡುಗೆ ಮಾಡುವಂಥ ಹೆಣ್ಮಕ್ಳ ತಟ್ಟಿಯೊಳಗೆ ಮಣ್ಣು ಬೀಳ್ತೈತಿ. ಇದು ಎರಡನೇ ಸಮಸ್ಯೆ. ಮೂರನೇದ್ದು, ಬ್ಲಾಸ್ಟ್ ಆದ ನಂತರ ಕೆಲವು ಸಮಯದ ನಂತರ ಮದ್ದಿನ ವಾಸನೆ ಬರ್ತೈತಿ, ಅದರಿಂದ ಅಂಗವಿಕಲ ಮಕ್ಕಳು ಹುಟ್ಟ್ಯಾವು. ಉದಾಹರಣೆ ಹೊಳ್ಳಿ ಕನ್ಯಾ ಕೊಡಲ್ಲ ಸರ್ ನಮ್ಮೂರಿಗೆ. ಪ್ಲಸ್ ಇವ್ರಿಗೆ ಕ್ವಾರಿಯರ್ಗೆ ಆದ್ರೆ ಏನು ಹೇಳ್ತಾರೆ ಸರ್, ನಮ್ಗೆ ನಾವು ಎಲ್ಲರಿಗೆ ಮಂತ್ಲಿ ಕೊಟ್ಟೇವಿ, ನಮ್ನ ಏನು ಮಾಡ್ಕೊಂತೀರಿ? ರೈತರ ಮ್ಯಾಗ ದಬ್ಬಾಳಿಕೆ ಮಾಡ್ತಾರೆ ಇವ್ರು. ಹೊಳ್ಳಿ 11 ಕಡೆ ಪರ್ಮಿಷನ್ ತೊಗೊಂಬಂದೀವಿ, ನಾವು ಯಾರಿಗೆ ಏನು ಕೊಡೋಕೆ ಲಂಚ ಕೊಟ್ಟೇವಿ. ಅದಕ್ಕೆ ಅಧಿಕಾರಿಗಳು ಲಂಚ ತೊಗೊಂಡ್ರೆ ಅನಿಸ್ತದೆ ನಮ್ಗೆ. ಮತ್ತು ಇವ್ರಿಷ್ಟು ದಬ್ಬಾಳಿಕೆ ಮಾಡ್ತಾರೆ ಅಂದ್ರೆ ಅಧಿಕಾರಿಗಳು ಲಂಚ ತೊಗೊಂಡಲ್ಲೇ ಸುಮ್ಮ ಕುಂತಿರ್ತಾರೆ. ಈಗ ಮುಂದೆ ಇದೇ ಕಂಟಿನ್ಯೂ ಆತಂದ್ರೆ ಏನು ಮಾಡ್ತೀರಿ? ಮತ್ತೆ ಉಗ್ರವಾದ ಹೋರಾಟ ಮಾಡಿ ಸರ್, ನಿರಂತರ ಹೋರಾಟ ಮಾಡಿ ಇದಕ್ಕೆ ಪರಿಹಾರ ಸಿಗಲಿಲ್ಲ ಅಂದ್ರೆ ಅಣ್ಣಿಗಿರಿ ತಹಸೀಲ್ದಾರ್ ಆಫೀಸ್ ಹೋಗಿ ಕುಂತು ಧರಣಿ ಮಾಡ್ತೀವಿ ನಾವು. ನಿರಂತರವಾಗಿ ಹೋರಾಟ ಇದೆ ಸರ್ ನಮ್ಮದು. ಓಕೆ, ಇದಿಷ್ಟು ಈಗಾಗಲೇ ಗ್ರಾಮಸ್ಥರು ಹೇಳ್ತಾ ಇರುವಂತೂ ನಿರಂತರವಾಗಿ ನಾವು ಹೋರಾಟವನ್ನು ಮುಂದುವರಿಸ್ತೀವಿ. ಅಷ್ಟೇ ಅಲ್ಲದೆ ಈ ಒಂದು ಕಲ್ಲು ಕ್ವಾರಿಗಳಿಂದ ನಮಗೆ ಹಲವಾರು ಸಂಕಷ್ಟಗಳು ಎದುರಾಗಿ, ಇದನ್ನ ಸಂಪೂರ್ಣವಾಗಿ ನಿಲ್ಲಿಸಬೇಕು. ಅಷ್ಟೇ ಅಲ್ಲದೆ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿ ಪರ್ಮಿಷನ್ನ ಅಧಿಕಾರಿಗಳು ಕೊಡಬಾರ್ದು ಅನ್ನೋದು ಮಾತನ್ನು ಹೇಳ್ತಾ ಇರುವಂಥದ್ದು. ಶ್ರೀಧರ್ ಮುಂಡ್ರಿಗೆ, ಗ್ಯಾರಂಟಿ ನ್ಯೂಸ್, ಧಾರವಾಡ. ಆ ಗ್ರಾಮದ ಗ್ರಾಮಸ್ಥರು ಪ್ರಭು ಅನ್ನೋರು ನಮ್ಮ ಜೊತೆಗೆ ಮಾತಾಡೋದಕ್ಕೆ ಸಿಕ್ಕಿದ್ದಾರೆ. ಪ್ರಭು ಅವರೇ, ನಮಸ್ಕಾರ. ನಮಸ್ಕಾರ ಸರ್. ಏನ್ ಸಮಸ್ಯೆ ಆಗ್ತಾ ಇದೆ ನಿಮ್ಗಲ್ಲಿ ಆ ಕಲ್ಲು ಕ್ವಾರಿಗಳಿಂದ? ಕ್ರಷರ್ಗಳು ನಮ್ಮ ಗ್ರಾಮದ ಮೇಲ್ಗಡೆ 3 ಅದಾವ ಸರ್. ಪ್ರತಿದಿನ ಸಾಯಂಕಾಲ ಬ್ಲಾಸ್ಟ್ ಮಾಡ್ತಾರ. ಅದು ನಮ್ಮ ಭೂಮಿ ನಡಗದ ಸರ್, ನಡಿಗೆ ನಮ್ಮ ಊರನ್ ಮನಿ ಎಲ್ಲ ಬಿರುಕ್ ಬಿಟ್ಟಾವು. ಆಮ್ಯಾಗ ಬ್ಲಾಸ್ಟ್ ಆದ್ಮೇಲೆ ಸ್ಮೆಲ್ ಬರ್ತದೆ ಸರ್, ಅದು ಮದ್ದಿನ ಸ್ಮೆಲ್. ಆ ಸ್ಮೆಲ್ ನಿಂದ ಈ ಬಾಣಂತಿರಿ ತೊಂದರೆ ಆಗೈತಿ. ಹುಟ್ಟುವಂತ ಮಕ್ಕಳು 1-2 ಅಂಗವಿಕಲರು ಹುಟ್ಟ್ಯಾರ. ಆಲ್ರೆಡಿ ನಮ್ಮ ಹತ್ರ ಪ್ರೂಫ್ ಅದಾವು. ಆಮ್ಯಾಗ ಅವು ಭಾರಿ ವಾಹನ 45 ಟನ್ ತುಂಬಿಕೊಂಡು ಅಡ್ಯಾಡ್ತಾರ ಸರ್, ಅವು ರಸ್ತೆ ಕೆಟ್ಟಬಿಟ್ಟವಲ್ಲ. ಈಗ ನಿಮ್ಮ ಒಂದು ಗ್ರಾಮ ಇದೆಯಲ್ಲ, ನಿಮ್ಮ ಹಳ್ಳಿ ಇದೆಯಲ್ಲ, ನಿಮ್ಮ ಹಳ್ಳಿಯಿಂದ ದೂರ ಎಷ್ಟು ದೂರ ಇದೆ ಅದು ಇದು? ಸರ್ 800 ಮೀಟರ್, 1 ಕಿಲೋಮೀಟರ್ ಇಲ್ಲ ಸರ್. ಅದು ರಸ್ತೆ ಹಿಡ್ಕೊಂಬಂದ್ರೆ 1 ಕಿಲೋಮೀಟರ್ ಮೇಲೆ ತೋರಿಸ ಸರ್. ಅವು ನೇರವಾಗಿ ಗ್ರಾಮಕ್ಕೆ ಅಲ್ಲಿಗೆ ಮೊನ್ನೆ ಗಣಿ ಮತ್ತು ಭೂ ಇಲಾಖೆ ಅವರು ಸರ್ವೆ ಮಾಡಿದಾಗ 800 ಮೀಟರ್ ಮಾತ್ರ ಸಿಗ್ತದೆ ಸರ್ ಅದು. ಓಕೆ, ಈಗೆಲ್ಲ ಕೆಲಸ ಬಂದಾಗಿದೆಯಂತಲ್ಲ, ಹೌದಾ? ಹೌದು ಸರ್, ಮೊನ್ನೆ ನಾವು ಸ್ಟ್ರೈಕ್ ಮಾಡಿದ ಮ್ಯಾಗ ಯಾವ ಚಲೋ ಇಲ್ಲ ಸರ್, ಎಲ್ಲ ಬಂದದ ಈಗ. ಓಕೆ, ಒಳ್ಳೇದಾಯ್ತಲ್ಲ ಹಾಗಾದ್ರೆ. ಅಂದ್ರೆ ಇನ್ನು ಮುಂದೆ ಅದೆಲ್ಲ ಸ್ಟಾರ್ಟ್ ಆಗಬಾರ್ದು ಅನ್ನೋದು ನಿಮ್ಮ ಬೇಡಿಕೆ? ಹೌದು ಸರ್, ಸ್ಟಾರ್ಟ್ ಆಗಬಾರ್ದು, ಬಂದೇ ಇರ್ಬೇಕು ಸರ್ ಅವು. ಓಕೆ ಪ್ರಭು, ಥ್ಯಾಂಕ್ ಯು ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ.